ಅಂತ ಗೊತ್ತು, ಆಗ ಪ್ರಕರಣ ನಾವು ರೆಡಿ. ನಾವು ಎಲ್ಲಿದ್ದೀವಿ ಅಂದರೆ ಮೇಡಮ್ ಹೇಳ್ತಾ ಇದ್ದಾರೆ ಜವಾಬ್ದಾರಿ ನೋಡಿ. ನಾವು ಹೋಗ್ತಾ ಇರೋದು ಪಿ ಜೊತೆ ಹೋಗ್ತಾ ಇದ್ದೀವಿ. ಗುರುಜಿ ಅವರು ಪಿ ಜೊತೆ ಹೋಗಿದ್ರು, ನಾವು ಹೋಗೋ ಪಿ ಬೇರೆ, ಗುರುಜಿ ಹೋಗಿ ಪಿ ಬೇರೆ. ಯಾವುದು ಪೈಸೆ, ಪದವಿ, ಪತ್ನಿ ಅಂತ ಅದಕ್ಕೆ ಇನ್ವಾಲ್ವ್ ಆಗಿ ಹೋಗ್ತಾ ಇದ್ದಾರೆ. ಅದೇ ಗುರುಗಳು ಪಿ, ಪರರ ಸೇವೆಯೇ ಪರಮಾತ್ಮನ ಸೇವೆ. ಇಷ್ಟೇ ಸಿಂಪಲ್ ಆದ ಅರ್ಥ, ಯಾವುದೇ ಕಥೆಗಳು ಬೇಕಿಲ್ಲ. ಪರರ ಸೇವೆಯೇ ಪರಮಾತ್ಮನ ಸೇವೆ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬರ್ತದೋ ಅಲ್ಲಿ ಪರಮಾತ್ಮನು ಇರ್ತಾನೆ, ಪರಮಾನಂದ ಇರ್ತದೆ. ಹಾಗಾಗಿ ನಾವು ಈ ಒಂದು ಪರರ ಸೇವೆ ಪರಮಾತ್ಮನ ಸೇವೆ ಅಂತ ಆ ನಾಶಮ್ಮನವ್ರು ಅಂದ್ಕೊಂಡು ಈ ಒಂದು ಸತ್ಸಂಗಗಳು ಮಾಡಿಸ್ತಾ ಇದ್ರಲ್ಲ, ಹಾಗಾಗಿ ಅವ್ರ ಅದಕ್ಕೆ ಆ ಕುಟುಂಬದಲ್ಲಿ ಅಷ್ಟು ಬೆಳಗ್ಗೆ ಚೆನ್ನಾಗಿ ಆಗ್ತಾ ಇರೋದು. ಇನ್ಮೇಲೆ ನಾವು ಯಾವ ಪೀಳಿಗೆ ಕೂಡ ಪೈಸೆ ಮದುವೆ ಪತ್ನಿ ಅಂದ್ಕೊಂಡು ಬಿಟ್ಬಿಟ್ಟು ಹಟ್ಟಾದ ಬಿಟ್ಟರೆ ಹಾಗಾಗಿ ಬಿಡಬೇಕು. ನೆಕ್ಸ್ಟ್ ಇದು ಜೈಗುಂಡೆ ನೋಡಿ, ಮನುಷ್ಯ ಆರೋಗ್ಯವಾಗಿ ಆನಂದವಾಗಿರ್ಬೇಕಂದ್ರೆ 5 ನಿಯಮಗಳು ಅತಿ ಇಂಪಾರ್ಟೆಂಟ್. ವಿರುದ್ಧ ಮೌಲ್ಯಗಳು ಒಂದಕ್ಕೊಂದು ಪೂರಕ. ಹೆಂಡತಿ ಇದ್ರೆ ಗಂಡ, ಗಂಡ ಇದ್ರೆ ಹೆಂಡತಿ. ಬಟ್ ಅದು ಇರಬೇಕು, ಬೈಯೋರು ಇರಬೇಕು, ಹೊಗಳೋರು ಇರಬೇಕು, ತೆಗಳೋರು ಇರಬೇಕು. ಇದು ವಿರುದ್ಧ ಮೌಲ್ಯಗಳು. ಇಲ್ಲ ನಾನು ಹೊಗಳೋದೇ ಇರೋದಂದ್ರೆ ನೀನು ಅದು ಪ್ರಯತ್ನ ಆಗಲ್ಲ. ಯಾವಾಗೂ ವಿರುದ್ಧ ಮೌಲ್ಯಗಳು ಒಂದಕ್ಕೊಂದು ಪೂರಕ ಅನ್ನೋ ಮನಸ್ಥಿತಿ ಯಾರು ಇಟ್ಕೊಳ್ತಾರೋ ಅವ್ನು ಸಕ್ಸಸ್ ಆಗ್ತಾನೆ. ಎರಡನೇ, ಒಬ್ಬರ ಮಾತಲ್ಲಿ ತಪ್ಪನ್ನು ಹುಡುಕ್ಬಾರ್ದು. ಆ ವ್ಯಕ್ತಿ ಒಂದು ಮಾತಾಡವನೇ, ಒಂದು ಮಾರ್ಗದರ್ಶನ ಕೊಟ್ಟವನೇ ಅಂದರೆ ಅದನ್ನ ತಿದ್ದಿ ನಡೆಯೋದಿದೆಯಲ್ಲ ಅವನು ಸಕ್ಸಸ್ ಕಾಣ. ಮೂರನೇ, ವಸ್ತು ಸ್ಥಿತಿ ಸಮಯ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಜ್ಞಾನ ಬಂದಿರಬೇಕು. ವ್ಯಕ್ತಿ ವಸ್ತು ಸ್ಥಿತಿ ಅದು ಅಕ್ಸೆಪ್ಟೆಡ್ ಇರಬೇಕು. ವರ್ತಮಾನ ಕಾಲಕ್ಕೆ ತಕ್ಕಂತೆ ನಡಿಬೇಕು. ಆ ಕಾಲ ತಕ್ಕಂಗೆ ಇರಬೇಕು. ಅಮ್ಮ ಹೇಳ್ತಿದ್ರು ಆ ಕಾಲ ಹಂಗಿತ್ತು, ಈ ಕಾಲ ಹಿಂಗೆ, ಆಗ ಆ ಕುಟುಂಬ ಇತ್ತು, ಈಗ ಈ ಕುಟುಂಬ ಇತ್ತು, ಅದಕ್ಕೆ ಈ ಕುಟುಂಬ ಜೊತೆ ಬಂದಿತ್ತು. ಇದು ವರ್ತಮಾನ ಕಾಲ. ಧರ್ಮ ಅನ್ನೋದು ಭೀಷ್ಮಾಚಾರ್ಯರು ಹೇಳೋರು. ಮಿದುರ್ನ ಒಂದ್ಸರಿ ಹೋಗಿ ಕೇಳಿದಂತೆ ಧರ್ಮ ಅಂದ್ರೆ ಏನು ಅಂತ, ಪ್ರೀತಿ ಅಂದ್ರೆ ಏನು ಅಂತ. ನಾವು ಎಷ್ಟೋ ವಾಟ್ಸಪ್ ಎಲ್ಲ ಸಂದೇಶ ನೋಡ್ತೀವಿ, ಅದು ಯಾರು ಓದ್ತಾರ ಬಿಡ್ತಾರಪ್ಪ, ಅವ್ರವ್ರ ನೋಡ್ತೀವಿ ಹಂಗೆ ಇರ್ತದೆ. ಆ ಸಂದೇಶಗಳನ್ನ ಓದಿ ನಾವು ಬದಲಾವಣೆ ಆಗಿದ್ದು, ನಾವು ಇನ್ನೊಬ್ರು ಉದಾಹರಣೆ ಕೊಡೋಕೆ ಬದಲು ನಾವೇ ಉದಾಹರಣೆ ಆಗ್ಬೇಕು. ಆಗ ಆ ಪದಗಳಿಗೆ ಆ ಸಂದೇಶಗಳಿಗೆ ಅರ್ಥ ಇರ್ತದೆ. ಧರ್ಮ ಅನ್ನೋದು ಕಾಲಕ್ಕೆ ತಕ್ಕಂತೆ ಬದಲಾಗ್ತದೆ. ಧರ್ಮ ಅನ್ನೋದು ಸೂರ್ಯ ಇದ್ದಂಗೆ, ಯಾವುದು ಬೆಳಗ್ಗೆ ಕೊಟ್ಟಿರಲ್ಲ, ಹಗಲು ರಾತ್ರಿನೂ ಕೊಡ್ತಿರ್ತಾರೆ. ಪ್ರೀತಿ ಅನ್ನೋದು ಸ್ವಾರ್ಥ, ಅದು ತನಗೆ ಸಂಬಂಧಪಟ್ಟಿರ್ತದೆ. ಹಾಗಾಗಿ ಧರ್ಮದಲ್ಲಿ ನಡೀಬೇಕು ಅಂತ ಹೇಳ್ತಾರೆ. ಅಂದರೆ 4ನೇದು ಯಾವ್ದು ಹೇಳಿದೆ, ವರ್ತಮಾನ ಕಾಲಕ್ಕೆ ತಕ್ಕಂತೆ ನಡಿಬೇಕು. 5ನೇದು ವೆರಿ ವೆರಿ ಇಂಪಾರ್ಟೆಂಟ್, ಇನ್ನೊಬ್ಬರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಬಾರ್ದು. ಯಾವಾಗ ಕೊಡಬೇಕು ಅದು 4-6 ಜನಕ್ಕೆ ಪೂರಕವಾಗಿರ್ತದೆ ಅನ್ನೋಂಗಿದ್ರೆ ಮಾತ್ರ ಮನ್ನಣೆ ಕೊಡಬೇಕು. ಅವ್ರು ಹಂಗೆ ಹೇಳಿದ್ರು. ಒಂದು ವೇಳೆ ಒಬ್ಬರೇನೋ ಅಂತಾರೆ ತಿಳ್ಕೊಳ್ಬೇಕು, ಆಗ ನಾವು ಆನಂದವಾಗಿರ್ಬೇಕು. ನಾನಂತವನಲ್ಲ, ನನಗೆ ಸಂಬಂಧ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತು ಅಂತ ಹೋಗ್ಬೇಕು. ಇದು ಸತ್ಸಂಗದಲ್ಲಿ ಈ ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ಏನೋ ಬಂದು ಭಜನೆ ಮಾಡಿಬಿಟ್ರೆ ಆರೋಗ್ಯ ಬರಲ್ಲ, ಮನಸ್ಸಿಗೆ ಜ್ಞಾನ ಬರಬೇಕು. ಅವ್ರ ಹಂಗಂದ್ರ ಅವ್ರಿಗೆ ಗೊತ್ತಿಲ್ಲ, ನಾನು ಅಂಥವನಲ್ಲ ಅಂದ್ರೆ ಮುಗಿದ ಇದನ್ನ ರೂಢಿಸ್ಕೊಬೇಕು. 3 ಡೇಂಜರಸ್ ವರ್ಡ್ ಯಾವುದು? 3 ಡೇಂಜರಸ್ ವರ್ಡ್. ನನಗೆ ಗೊತ್ತು, ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ. ಈ ಅಹಂ ಯಾರು ಇರ್ತದೋ ಅವನು ಸಕ್ಸಸ್ ಆಗಲ್ಲ. ಯಾವ್ದು 3 ಡೇಂಜರಸ್ ವರ್ಡ್ಸು? ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ, ಇದು 0. ಇವತ್ತು ನಾವು ಕೃಷ್ಣ ದೇವಸ್ಥಾನ ಮಾಡಿದ್ದೀವಿ, ನೀನು 0 ಆಗು, ನಾನು 0 ಕೊಡ್ತೀನಿ. ಇಲ್ಲ ನನಗೆಲ್ಲ ಗೊತ್ತು ಅಂದರೆ ಏನು ಬರ್ತದೆ, 0ನೇ ಕೊಡೋದು, ಮಾರ್ಗದರ್ಶನ ಕೊಡೋದು. ಇದನ್ನು ನಾವು ಕಲಿಬೇಕಾಗಿರೋದು. ಹಾಗಾಗಿ ಈ 5 ನಿಯಮಗಳು ನಾನು ಯಾರನ್ನ ಅಂತಂದರೆ ಅಂಥವ್ರಲ್ಲ ಅಂತ ನಾವೇ ಪಾಸಿಟಿವ್ ತಗೊಳ್ಳೋಂಥದ್ದನ್ನು ಯಾವ ರೂಢಿಸ್ಕೊಳ್ತೀವೋ ಅದನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಮುಕ್ತಿ ಮೋಕ್ಷ ಅಂತ ಗುರುಜಿ ಹೇಳ್ತೀವಿ. ಮುಕ್ತಿ ಮೋಕ್ಷ ಬರಬೇಕಾದ್ರೆ 2 ಮುಖ್ಯ. ನಾವು ಮುಕ್ತರಾಗಬೇಕು, ಮೋಕ್ಷ ಸಿಗಬೇಕಂದ್ರೆ ಶತ್ರು ಋಣ ನಮ್ಮ ಸಂಸಾರದಲ್ಲಾಗಿರಲಿ, ಸಮಾಜದಲ್ಲಾಗಿರಲಿ, ಸೇವೆ ಮಾಡೋದ್ರಾಗಲಿ ಶತ್ರು ಅನ್ನೋದು ಇರಬಾರ್ದು. ಆ ಶತ್ರು ಅನ್ನೋದು ಯಾರು? ಶತ್ರು ಅನ್ನೋದು 2 ರೀತಿ ಇದೆ, ಒಂದು ಒಳಗಡೆ, ಒಂದು ಹೊರಗಡೆ. ಒಳಗಡೆ ಇರೋದು ಯಾವುದು? ಅರಿಷಡ್ ವರ್ಗಗಳು,
ನೋಡಿ ಸಿಂಪಲ್ ಆಗಿ ಅರ್ಥೈಸ್ತಾರೆ. ಮನೆ ಗೋಪಾಲಣ್ಣ ಅದಕ್ಕೆ ಹಾಕಿದ್ದ ನಮ್ಮ ಸಹಜಾಚಾರ್ಯ ಗ್ರೂಪಲ್ಲಿ ಒಂದು ಒಳ್ಳೆ ಸಂದೇಶ ಆಗಿದೆ. ಯಾರ್ಯಾರನ್ನ ಓದ್ಕೊಂಡು ಅರ್ಥ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಂಡಿದ್ವಿ, ಎಷ್ಟು ಅರ್ಥವಾಗಿದೆ. ಯಾರನ್ನ ಬಿಟ್ಟರೆ ನೀನು ಶತ್ರುಣ. ಯಾವುದು? ಕಾಮ. ಕಂಡಿದ್ದನ್ನ ಬಯಸೋದು ಕಾಮ. ಕ್ರೋಧ, ಬಯಸಿದ್ದು ಸಿಕ್ಕಿದಾಗ ಕ್ರೋಧ. ಲೋಭ, ಸಿಕ್ಕಿದ್ದು ಇನ್ನಷ್ಟು ಸಿಗ್ಬೇಕನ್ನೋದೇ ಲೋಭ. ಮೋಹ, ನನ್ನೊಳಗೆ ಇರ್ಬೇಕನ್ನೋದು ಮೋಹ. ಮದ, ನನ್ನ ಹತ್ರ ಇರೋದು ಇನ್ಯಾಕಾಗಿಲ್ಲ ಅನ್ನೋದು ಮದ. ಇನ್ನೊಂದು ನಾಳೆಲ್ಲ ಯಾವುದು? ಮತ್ಸರ ಅಥವಾ ಅಸೂಯೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಯ್ಯೋ ನನ್ನಲ್ಲಿರೋದು ಇನ್ನೊಬ್ಬರಲ್ಲಿ ಐತೆ ಅನ್ನೋದು ಯಾವತ್ತು ಕಾನ್ಸೆಪ್ಟ್ ಬಂತು ಅವತ್ತು ಆ ಆನಂದ ಅನ್ನೋದೇ ಹೋಯ್ತು. ಈ ಆರನ್ನ ನಾವು ರೂಢಿಸ್ಕೊಬೇಕು. ಎಷ್ಟು ಸಿಂಪಲ್ ಆಗಿ ಅರ್ಥೈಸಿದೆ ನೋಡಿ. ಆ ಶತ್ರುಗಳು ನಮ್ಮೊಳಗೆ ಇದೆ. ನಾವು ವ್ಯಕ್ತಿಗಳಲ್ಲಿ ಹುಡ್ತೀವಿ, ವಸ್ತುಗಳಲ್ಲಿ ಹುಡ್ತೀವಿ. ವ್ಯಕ್ತಿ ವಸ್ತುಗಳಿಗಿಲ್ಲ. ನಮ್ಮೊಳಗಿರೋದನ್ನ ತ್ಯಾಗ ಮಾಡೋದನ್ನ ಕಲಿಬೇಕು. ಈಗ ನಮ್ಮ ನಾಶ ಮಾಡಿ ನೋಡೋಣ, ನಂಗೆ ತುಂಬಾ ನೆನಪು ಬರ್ತದೆ. ತಿಳ್ಕೊಬೇಕು ಇವೆಲ್ಲ ವಿಚಾರ. ಅಮ್ಮ ಹೇಳ್ತಿದ್ರು, ನನ್ನ ಸಮಯ ಇದೆ ನೋಡಿ. ಒಬ್ಬರು ಒಳ್ಳೇದು ಮಾಡ್ಬೇಕು, ಸೇವೆ ಮಾಡ್ಬೇಕಾದ್ರೆ ಸಾಮಾನ್ಯ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಸೇವೆ ಮಾಡ್ಬೇಕಾದ್ರೆ ಯಾವ ಎರಡು ಗುಣಲಕ್ಷಣ ಇರಬೇಕು? ಸಂಪತ್ತು, ಸಮಯ. ನಿಜನಾ? ನಿಜನಾ ಸುಳ್ಳ? ನಾವು ಇದಕ್ಕೆ ಅಂದ್ಕೊಟ್ಟಿದ್ದೀವಿ, ಸಂಪತ್ತು ಸಮಯ ಇರ್ಬೇಕಂತ. ಅದೆಲ್ಲ ಇಂಪಾರ್ಟೆಂಟ್. ಮಾಡೋ ಮನಸ್ಸು ಇರ್ಬೇಕು, ಬುದ್ಧಿ ಇರ್ಬೇಕು. ಮಾಡೋ ಮನಸ್ಸು ಬುದ್ಧಿ ಇತ್ತು ಅಂದ್ರೆ ಅವ್ನು ಸೇವೆ ಮಾಡ್ತಾನೆ. ಇದಕ್ಕೊಂದು ಚಿಕ್ಕದಾಗಿ ಹೇಳ್ತೀವಿ ನೋಡಿ, ಎಂತ ಅದ್ಭುತ ರೀ. ನಮ್ಮ ಮಕ್ಕಳಿಂದ ಕಲಿಬೇಕು. ನಾವು ಪುಸ್ತಕದ್ದು ಇನ್ನೊಂದಲ್ಲ. ಒಂದ್ಸರಿ ಒಂದು ಫುಟ್ಪಾತ್ ಮೇಲೆ ಒಬ್ಬ ಅಜ್ಜಿ, ನಿರ್ಗತಿಕ ಅಜ್ಜಿ, ಅವ್ರಿಗೆ ಯಾರು ಕುಟುಂಬಸ್ಥರೆಲ್ಲ ಏನಿಲ್ಲ, ಒಂದು ಪುಸ್ತಕ ಹಾಕೊಂಡು ಜೀವನ ಮಾಡ್ತಿರ್ತಾಳೆ. ಆಗ ದಾರಿಗೆ ಹೋಗೋರೆಲ್ಲ ಬಂದು 50 ರೂಪಾಯಿ ತಗೋ ಅಜ್ಜಿ, ನಿಂದು ಸಿಕ್ಕೈತೆ ಅಂತ ಕೊಡ್ತೀವಿ. ಇಲ್ಲಪ್ಪ ನಾನು 50 ರೂಪಾಯಿ ಎಲ್ಲೂ ಕಳೆದೋಗಿಲ್ಲ. ಇಲ್ಲ, ಅಲ್ಲಿ ಕಂಬದ ಮೇಲೆ ಒಂದು ರೊಟ್ಟಿ ಸೀಟಲ್ಲಿ ಅಜ್ಜಿದ 50 ರೂಪಾಯಿ ಕಳೆದೋಗಿದೆ, ಯಾಕಾದ್ರೂ ದಾರಿಯಲ್ಲಿ ಸಿಕ್ಕಿದೆ ಕೊಡಿ ಅಂತ ಹೇಳಿದ್ದಾರೆ. ನನಗೆ ಅಜ್ಜಿ ಅಲ್ವಾ, ಪಾಪ ಅವ್ರ ತಂದೆ ಮಕ್ಕಳಿಲ್ಲ, ನನಗೆ ಸಿಕ್ತು ಅಂತೇಳಿ ತಗೊಂಡು ಕೊಡ್ತೀನಿ ಅಂತ. ಯಾವ್ದು ಸಿಕ್ಕಿಲ್ಲ ಏನಿಲ್ಲ. ಇಲ್ಲಪ್ಪ ತೆಗೆದಾಕ್ಬೇಕಂತ ಅಜ್ಜಿ ಹೇಳಿದ್ರು. ಮತ್ತೆ ಇನ್ನೊಂದು ಜನ ಏನೋ ಅವ 50 ಮೇಲೆ ಹಾಕ್ತಿದ್ರಲ್ಲ, 50 ರೂಪಾಯಿ ಅಜ್ಜಿ ಕಳೆದೋಗಿದೆ, ಇಂಥ ಕಡೆ ಬಸ್ಸು ಇಂಥ ಕ್ಲಾಸ್ಗಳಿಗೆ ಅಂತ. ಆ ಥರ ಒಂದು 100 ಜನ ತಂದು 50 ರೂಪಾಯಿ ಕೊಡ್ತೀರಂತೆ. ಪ್ರತಿಯೊಬ್ಬರಿಗೂ ಅಜ್ಜಿ ಹೇಳಬೇಕು, ಅದು ಯಾವುದು ಕಳೆದೋಗಿಲ್ಲ, ಅದೆಲ್ಲಿ ಬೋರ್ಡ್ ಹಾಕೋರ, ಯಾರು ಹೇಳೋದು ಕಿತ್ತಾಡ್ತಾರೆ. ಸಂಜೆ ನಮ್ಮ ನಾಟಕಮ್ಮನ ಮಗಳು, 2ನೇ ಮಗಳು, ನನಗೆ ಇವಾಗ ಅವ್ರ ಕುಟುಂಬ ನೋಡಿದ್ರೆ ನಾವು ಎಲ್ಲಿ ಹೋಗಿ ಕಲ್ಲು ಮಣ್ಣ ದೇವರಿಲ್ಲ, ನಾನು ಸಾವು ಸರಿ ಹೇಳ್ತೀನಿ. ಇಲ್ಲೇ ದೇವರದ್ದು. ಅವ್ರು ಎಂಥ ಮಗುನ ಸಾಕಿದ್ದಾರೆ. ಯಾರ ನೋಡಿ ಈ ಸಮಾಜದಾಗ, ಈ ಊರಲ್ಲಿ ಆ ಮಗುನ ದತ್ತು ತಗೊಂಡು ಅವ್ರು ನೀವು ಸಾಕಿ ನಿಮ್ಗೇನು ಮುಚ್ಚಿಕ್ಕಿರ ಅಂತ ಹೇಳ್ತಾರೆ. ಅಂಥವ್ರು ಬೇಸ್ ಮಾಡಿ ಆ ಮನುಷ್ಯ ಇದ್ದಾನಂದ್ರೆ ಸೇವೆ ಮಾಡೋಂಥ ಮನಸ್ಸಿಗೆ ಮಾಡಿ. ಮನಸ್ಸಿದ್ದಾಗ ಅದು ಒಂದು ಶಕ್ತಿ. ಆವಾಗ ಮಕ್ಕಳು ಬಂದಂತೆ ಶಾಲೆಯಿಂದ, ಅಜ್ಜಿ ಚೆನ್ನಾಗಿದ್ದೆ ಅಂತ. ಅಯ್ಯೋ ಇವತ್ತು ಏನು ಗೊತ್ತೇನು ಮಕ್ಕಳೇ, ಬೆಳಗ್ಗೆಯಿಂದ ನಾನು 50 ರೂಪಾಯಿ ಕಳೆದೋಗೋದೆ ಅಂತ ತಂದು ಕೊಡ್ತಾನೆ ಇದ್ದಾರೆ, ಬೇಡ ತೆಗೆದಾಕ್ಬೇಕು. ಅಜ್ಜಿ ಆ ಬೋರ್ಡ್ ನಾವೇ ಬರ್ತಿದ್ರು. 50 ರೂಪಾಯಿ ನಿನ್ನ ಪರಿಸ್ಥಿತಿ ನೋಡಿ, ನಿನ್ನ ವ್ಯವಸ್ಥೆ ನೋಡಿ, ನಿನ್ನ ಜೀವನ ಹೆಂಗಾಗಬೇಕು, ವ್ಯಾಪಾರ ಮಾಡೋಕ್ಕಾಗಲ್ಲ, ಇವತ್ತು ನೀನು ಸಾಕೋದಕ್ಕೆ ಮಕ್ಕಳಿಲ್ಲ, ನಿಮ್ಗೊಂದು ಹಳ್ಳಿಯಲ್ಲಿ ಸೇವೆ ಆಗಲಿ ಅಂದ್ಬಿಟ್ಟು ನಮ್ಮ ಎಕ್ಸೈಸ್ ಒಟ್ಟು ತೆಗೆದುಬಿಟ್ಟು ಅಜ್ಜಿ 50 ರೂಪಾಯಿ ಕಳೆದೋದ್ರ ನಂತರ ನಾನು ಕಂಬದ ಮೇಲೆ ಬರ್ಬಿಟ್ಟು ಹೋಗಿದ್ವಿ. ನಿನ್ಗೆ ಅನುಕೂಲ ಆಯ್ತು, ಮಾಡ್ಕೋ, ಜೀವನ ಮಾಡಬೇಕು. ಇದು ನೀನು ಸೇವೆ ಮಾಡೋದು. ಜೋರ ಚಪ್ಪಲಿ ಹೊಡೆಯೋದು ಸೇವೆ ಅಂತ ನೋಡಿ. ಅಲ್ಲಿ ಬೇಕಿದೇನೋ, ಆ ಮಕ್ಕಳದ್ದೇನೋ ಸಮಯ ಇತ್ತಾ, ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದ, ಸಂಪತ್ತಿತ್ತ, ಸಂಪತ್ತು ಇಲ್ಲ, ಸಮಯ ಇಲ್ಲ. ಸೇವೆ ಮಾಡೋಂಥ ಮನಸ್ಸಿಲ್ಲ, ಆ ಒಂದು ಬುದ್ಧಿ, ಆ ಮನಸ್ಸು, ಆ ಬುದ್ಧಿ ಇದ್ದಾಗ ಎಲ್ಲವೂ ಸಾಧ್ಯ. ಈ ಸತ್ಸಂಗಕ್ಕೆ ಬರ್ಬೇಕಾದ್ರೆ ಸಮಯ ಇರ್ತದೆ, ಆ ಬುದ್ಧಿನ ಬಳಸ್ಕೊಂಡು ಬಂದಾಗ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನು ಹೇಳ್ತಾ ಇರ್ತದೆ. ಯಾಕೆಂದ್ರೆ ನಾನು ಒಂದು ಕಥೆನ ಏನಾದರೂ ಅದನ್ನ ಮಾಡ್ದೆ, ಅದನ್ನ ಅರ್ಥ ಮಾಡೋದಂತ ಜೀವನದಾಗ ಅಳವಡಿಸ್ಕೊಳ್ತೀನಿ. ಇವತ್ತು ನನಗೆ ಅಮ್ಮ ಅವಾಗ ಹೇಳ್ತಿರ್ತಾರೆ, ನೀನು ನೋಡ್ರಿ ಎಲ್ಲರಿಗೂ ಕೋಪ ಅನಿಸ್ತದೆ ಅಂತ. ನೋಡಕ್ ಕಾಣಿಸ್ಬೋದು, ಒಂದು ಕಥೆ ಒಂದು ವಿಚಾರ ತೆಗೆದುಕೊಂಡ ಮೇಲೆ ಅದನ್ನ ಅರ್ಥ ಮಾಡೋದನ್ನ ಜೀವನದಾಗ ಅಳವಡಿಸ್ಕೊಳ್ತೀವಿ. ಹಾಗಾಗಿ ಪ್ರತಿದಿನ ಒಂದೊಂದರ ಯಾಕೆ ಹೇಳ್ತೀನಿ, ಈಗ ಇದು ಬೇಕಿರಲಿಲ್ಲ, ನಮಗೆ ಬೇಕಿತ್ತು, ನಾವು ಅಂತ ಇರ್ತೀವಿ. ನಮ್ಗೆ ಸಮಯ ಬೇಕು, ಸಂಪತ್ತು ಬೇಕು, ಹಣ ಬೇಕು, ಅಧಿಕಾರ ಬೇಕು, ಸೇವೆ ಮಾಡಬೇಕು. ಆ ಮಕ್ಕಳಿಗೆ ಯಾವ ಅಧಿಕಾರ ಇತ್ತು, ಯಾವ ಹಣ ಇತ್ತು, ಯಾವ ಸ್ಥಾನ ಇತ್ತು, ಆ ರೀತಿ ಒಂದು ಉದ್ದೇಶ ಇದ್ರೆ ಎಲ್ಲವೂ ಸಾಧ್ಯ. ಆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಸ್ಕಾರನ ಮಕ್ಕಳಿಗೆಲ್ಲ ಕೊಡೋಣ. ಯಾವತ್ತೇ ಆಗಲಿ ನಮ್ಮ ಹತ್ರ ಕಿತ್ಕೊಳಕ್ಕೆ ಆಗದೆ ಇರೋಂಥದ್ದು ಯಾವುದು, ಒಂದು ಒಳ್ಳೆ ಸಂಸ್ಕಾರ, ಒಂದು ಸೇವೆ, ಆ ಸಂಘಟನೆ. ಇವತ್ತು ಪರಮ ಪೂಜೆ ಅಶ್ವತ್ಥಾಮ ಗುರುಜಿಗಳು
ಈಗ ಹೇಳ್ತಾರೆ ನಿಜವಾಗ ಅವರಲ್ಲಿ ಒಳಗಡೆ ಏನಿತ್ತು ಅನ್ನೋ ತಿಳ್ಕೊಬೇಕು. ಅವ್ರ ಜೊತೆ ನಾವ್ ಯಾಕಿದ್ವಿ, ಅವ್ರು ನಮ್ಮ ಜೊತೆ ಯಾಕಿದ್ರು, ಒಂದೇ ಒಂದು ಪದ ಹೇಳಿ, ಒಂದೇ ಒಂದು ವರ್ಡಲ್ಲಿ ಹೇಳಿ. ಯಾವುದೇ ಎಕ್ಸ್ಪೆಕ್ಟೇಷನ್, ಯಾವುದೇ ಪ್ರತಿಫಲವನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಅವರು. ಏನೇ ಕೆಲಸ ಮಾಡಬೇಕಾಗಿರ್ಲಿ, ಯಾವುದೇ ಯಾತ್ರೆ ಮಾಡಬೇಕಾಗಿರ್ಲಿ, ಯಾವುದೇ ಯೋಗ ಕ್ಲಾಸ್ ಮಾಡಬೇಕಾಗ್ಲಿ, ಒಂದು ಗೋಶಾಲೆ ಮಾಡಿರ್ಬೋದು, ಒಂದು ದಾಸೋಹ ಮಾಡಿರ್ಬೋದು, ಒಂದು ಗಿಡ ನೆಟ್ಟಿರ್ಬೋದು, ಎಕ್ಸ್ಪೆಕ್ಟ್ ಪ್ರತಿಫಲ ಇಲ್ಲದೆ ಯಾರು ಅವರು ಅವತ್ತಿಂದ ಇವತ್ತುವರೆಗೂ ಏನಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರು ಯಾರು ಬರೆಯಕ್ಕಂತಿರೋ ಇಷ್ಟೇ. ಅವರಲ್ಲಿ ಇದ್ದಿದ್ದಂಥ ಮೂಲ ತತ್ವ ಯಾವುದು? ನೋ ಎಕ್ಸ್ಪೆಕ್ಟೇಷನ್. ಎಲ್ಲಿ ನೋ ಎಕ್ಸ್ಪೆಕ್ಟೇಷನ್ ಇರ್ತದೆ, ಅವರು ಸಮಾಜಕ್ಕೆ ಏನಾದರೂ ಒಂದು ಸಾರ್ಥಕವಾದಂತ ಕೊಡ್ತಾರೆ. ಕೊಟ್ಟಿರೋ ಮಹಾತ್ಮನ ನಾವು ಬೇರೆ ಬೇರೆ ನೋಡಿದ್ವಿ ಪುಸ್ತಕಗಳಾಗ, ಇನ್ನೊಂದು ಅದು ಕಣ್ಣಾಗಿ ನೋಡಿದ್ದೀವಿ ಅಂದ್ರೆ ಅದು ನಮ್ಮ ಪರಮಪುರ ಯಶವಂತಪ್ಪ ಗುರುಜಿಗಳು. ಅವ್ರ ಜೊತೆಗೆ ಅವ್ರ ಆತ್ಮ ಇದೆ, ಅವ್ರ ಮಾರ್ಗದರ್ಶನ ಇದೆ, ಅವ್ರ ಜ್ಞಾನ ಇದೆ. ಅದನ್ನ ನಾವು ಹಂಚ್ಕೊಳ್ತಾ ಪ್ರತಿ ಗ್ರಾಮದಲ್ಲಿ ಹೋಗೋಣ. ಇದು ಫಿಕ್ಸ್ ಆಗ್ಬಿಡ್ಬೇಕು. ಈಗ ನಮ್ಮ ಮನೆಗೆ ನೋಡಿ, ಅವ್ರಿಗೆ ಒಳ್ಳೆ ಮನಸ್ಸಿರೋದಕ್ಕೆ ಬಿಟ್ಕೊಟ್ರು. ಅಮಾವಾಸ್ಯೆ ಪೂಜೆ ನಾವೇ ಮಾಡಬೇಕು, ನಾವೇ ಮೊದಲೇ ಮಾಡಿದ್ರು ಅಂತ ಅವ್ರೆಂದು ವಾದ ಮಾಡಲಿಲ್ಲ. ಆಯ್ತು, ನೀವು ಮಾಡ್ತೀರಾ, ಬೆಂಗಳೂರು ಮಾಡಿ ಸಂತೋಷ, ತುಂಬಾ ಅದ್ಭುತ ಮಾಡ್ತಾ ಇರ್ತಾರೆ. ಇವಾಗ ಖುಷಿ ಆಗ್ತೀರಾ ಬೆಂಗಳೂರು ಒಂದು ಸಾಯ್ತು. ಎರಡನೇದು ಸೆಕೆಂಡ್ ಸಾಟರ್ಡೆ, ನಮ್ಮ ಮನೆಯಲ್ಲೇ ಬರೋ ಭಾಗ್ಯ ನನಗೆ. ಈ ತರ ನೆಕ್ಸ್ಟ್ ಸೆಕೆಂಡ್ ಸಾಟರ್ಡೆ ಅಂದ್ರೆ ಎಲ್ಲ ಫಿಕ್ಸ್ ಆಗ್ಬಿಡ್ಬೇಕು. ಅದು ಯಾವತ್ತೇ ಬಿಡಿ, ಎರಡನೇ ಶನಿವಾರ ಸಾಕ್ನಲ್ಲಿ ಒಂದು ಸಂತೋಷವಾಗಿ ಒಂದು ಭಜನೆ ಮಾಡಿ ಸದ್ವಿಚಾರ ಕೇಳ್ಕೊಂಡು ಸಂತೋಷವಾಗಿ ಭೋಜನ ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕೆ ನನ್ನ ದೇಹ ಫಿಕ್ಸ್ ಆಗ್ಬೇಕು. ದೇಹ ಮನಸ್ಸು ಎರಡೂ ಫಿಕ್ಸ್ ಆಗ್ಬಿಡ್ಬೇಕು. ಅದೊಂದು ನಿಮಿಷ ಲೇಟ್ ಆಗೋದು ಜಾಸ್ತಿ ಆಗೋದು. ಅವ್ರು ಪದೇ ಪದೇ ಕರೀತಾರಂತಲ್ಲ, ಕರೀದೇ ಬರ್ಬೇಕು. ಆ ಮನಸ್ಥಿತಿಗೆ ನಮಗೆಲ್ಲ ಬರಲಿ ಅಂತ ಹೇಳ್ತಾರೆ. ಅವಕಾಶ ಮಾಡ್ಕೊಡ್ತಾರೆ. ಧನ್ಯವಾದ.